ನಮಸ್ತೆ ವೀಕ್ಷಕರೇ, ಸಿಡಿಲು ಗುಡುಗು ಸುದ್ದಿವಾಹಿನಿಗೆ ಸ್ವಾಗತ. 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಪಿಂಜಾರ್ ಹೆಗ್ಡಾಳ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಫಕೀರಪ್ಪನವರು ಧ್ವಜಾರೋಹಣದ ಕಾರ್ಯಕ್ರಮವನ್ನು ನೆರವೇರಿಸಿದರು. ಸಂವಿಧಾನದ ಪೀಠಿಕೆಯನ್ನು ಓದುವುದರ ಮೂಲಕ ವೇದಿಕೆಯ ಕಾರ್ಯಕ್ರಮವನ್ನು ನೆರವೇರಿಸಿದ್ದು, ಸವಿತಾ ಹಾಗೂ ಸಂಗಡಿಗರು ಪ್ರಾರ್ಥನೆಯನ್ನು ನೆರವೇರಿಸಿದರು. ಶ್ರೀ ವೀರಣ್ಣನವರು ಅತಿಥಿಗಳ ಸ್ವಾಗತಿಸಿದರು. ವಿದ್ಯಾರ್ಥಿನಿಯರು ಗಣರಾಜ್ಯೋತ್ಸವದ ಅಂಗವಾಗಿ ಭಾಷಣ ಮಾಡಿದರು. ಶಿಕ್ಷಕರಾದ ಶ್ರೀ ವಾಮದೇವ ಬಣ್ಕಾರ್, ಶ್ರೀ ಕುಮಾರ್ ಹೆಚ್ ಹಾಗೂ ಆಂಜನೇಯ ಬಿಕೆ ವಿಧಾನದ ಮಹತ್ವ ತಿಳಿಸಿದರು. 25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಕುಮಾರಿ ಸೌಂದರ್ಯನಿಗೆ ಬಣ್ಕಾರ್ ಹನುಮಂತಪ್ಪ ನಗದು ರೂಪದಲ್ಲಿ ಬಹುಮಾನವನ್ನು ವಿತರಿಸಿದರು. ಕುಮಾರಿ ಮಾನಸ ಆಂಗ್ಲೋ ಶಿಕ್ಷಕರಾದ ಬಿಕೆ ಆಂಜನೇಯ ಇವರನ್ನು ಸನ್ಮಾನಿಸಲಾಯಿತು. ಗಣರಾಜ್ಯೋತ್ಸವದ ಅಂಗವಾಗಿ ಭರತನಾಟ್ಯ, ಕರಾಟೆ ಪ್ರದರ್ಶನ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉಪಾಧ್ಯಾಯರಾದ ಸುರೇಶ್ ಗೌಡ, ಹೆಬಾಡಿಯನ್, ಚೆನ್ನಬಸಪ್ಪ, ಪದ್ಮಾವತಿ, ಊರಿನ ಮುಖಂಡರಾದ ಆರ್ಎಸ್ ಬಸವರಾಜ್, ಹಿರಿಯರಾದ ಶ್ರೀ ರಾಜಪ್ಪ, ಸಣ್ಣ ದುರ್ಗಜ್ಜ, ಸಣ್ಣ ದುರ್ಗಪ್ಪ, ರಮೇಶ್, ವೆಂಕಟೇಶ್, ಶ್ಯಾಮ್, ತಿಪ್ಪೇಶ್, ಮಹದೇವಪ್ಪ, ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಭಾಗವಹಿಸಿದರು. ಶ್ರೀ ಮಂಜುನಾಥ್ ರವರು ಶಾಲೆಗೆ ಧ್ವನಿವರ್ಧಕಗಳನ್ನು ದೇಣಿಗೆ ರೂಪದಲ್ಲಿ ನೀಡಿದರು. ಶಾಲೆ ವತಿಯಿಂದ ಸನ್ಮಾನಿಸಲಾಯಿತು. ವರದಿ ಸುರೇಶ್ ಬಡ್ಗೆ, ಸಿಡಿಲು ಗುಡುಗು ಸುದ್ದಿವಾಹಿನಿ, ಅಗ್ರಿಬೊಮ್ಮನಹಳ್ಳಿ. ಮಕ್ಕಳ ಒಂದು ಕ್ಲಾಸ್ ಯಾವ ಕಾರಣ ಅನ್ನೋ ವಿಷಯ ಅವ್ರು ಇಟ್ಟಿರ್ತಕ್ಕಂಥ ಪ್ರೈಸ್ ಯಾವುದು ಅಂದ್ರ, ಪ್ರತಿ ವರ್ಷ ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಬಂದಂತ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ. ಪ್ರತಿ ವರ್ಷ ನಮ್ಮ ಶಾಲೆ ಪ್ರಾರಂಭ ಆದ್ರಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಕೂಡ ಈ ಪ್ರೈಸ್ ಅನ್ನ, ಕ್ಯಾಶ್ ಮನಿ ಪ್ರೈಸ್ ಅನ್ನ ಇಟ್ಟಿದ್ದಾರೆ. ಅವರು ಉತ್ಸಾಹಿಗಳು ಅಷ್ಟೇ ಅಲ್ಲ, ಇಲ್ಲೇ ಒಂದು ಫೋನ್ ಕರೆ ಮುಖಾಂತರ ಮುಖ್ಯಸ್ಥರು ಆಗಿರ್ತಕ್ಕಂಥ ಬಸವಣ್ಣವರು ಕೂಡ ಆಗಿರ್ತಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಬರಬೇಕಾಗಿದ್ದೀನಿ. ಜೊತೆಗೆ ಮಾಧವಣ್ಣ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಗುರುವಣ್ಣ ಅವರು ಇದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮವನ್ನು ಬಯಸುತ್ತಿದ್ದೇನೆ. ಸಂಗುರುವಣ್ಣ ಅವರಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ರಾಮಣ್ಣ ಅವರಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಈಗ ಮುಂದಿನ ಕಾರ್ಯಕ್ರಮ ಎಸ್ ಮಂಜುನಾಥ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಕಾರಣ ಏನಂತಂದು ಹೇಳಿದ್ರೆ, ಎಸ್ ಮಂಜುನಾಥ್ ಅವರು ನಮ್ಮ ಶಾಲೆಗೆ ಈ ವರ್ಷ ಜನವರಿ 26ಕ್ಕೆ ಮೈಕ್ ಸೆಟ್ ಅನ್ನು ಕೊಡಿಸಿದ್ದಾರೆ, ಶಾಲೆಯನ್ನು ಕೊಡಿಸಿದ್ದಾರೆ. ಹಾಗೆ ಮೈಕ್ ಜೊತೆಗೆ ಸ್ಪೀಕರ್ಸ್, ಆಂಪ್ಲಿಫೈಯರ್ಸ್ ಪ್ರತಿಯೊಂದನ್ನು ನಮ್ಮ ಶಾಲೆಗೆ ದಾನವಾಗಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ ಮುಖ್ಯ ಗುರುಗಳು ಮತ್ತು ಊರಿನ ಗಣ್ಯರೊಂದಿಗೆ ಸನ್ಮಾನವನ್ನ ಏರ್ಪಡಿಸುತ್ತೇವೆ. ಅವರು ಬಂದು ಸನ್ಮಾನವನ್ನ ಸ್ವೀಕರಿಸಬೇಕು. ಊರ ಗಣ್ಯಮಾನ್ಯರು ಮತ್ತು ಮುಖ್ಯ ಗುರುಗಳು ಅವರಿಗೆ ಸನ್ಮಾನಿಸಬೇಕಂತೇಳಿ ವಿನಂತಿಸಿಕೊಳ್ತೀನಿ. ಎಲ್ಲರೂ ಕ್ಲಾಸ್ ಹಾಕಲು ಎಲ್ಲ ಮಕ್ಕಳು ನಮ್ಮ ಶಾಲೆಗೆ ಅಷ್ಟೇ ಮಂಜಣ್ಣ ಅವರಿಗೆ ಇನ್ನೂ ಹೆಚ್ಚು ಈ ರೀತಿಯಾಗಿರ್ತಕ್ಕಂಥ ದಾನಗಳನ್ನ ಭಗವಂತ ತೋರಿಸಿದ ಮಾತನ್ನ ಹೇಳ್ತಾ, ಭಗವಂತ ಯಾವಾಗಲೂ ಆಶೀರ್ವಾದ ಮಾಡಿ ಅಂತ ಹಾರೈಸುತ್ತೇವೆ. ನಂತರ ಆಂಜನೇಯ ಸರ್, ತದನಂತರ ಆಂಜನೇಯ ಸರ್ ಅವರು ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಇನ್ನೊಬ್ಬ ವಿದ್ಯಾರ್ಥಿಗೆ ಸನ್ಮಾನವನ್ನು ಮಾಡಲಿದ್ದಾರೆ.
ಸರ್ಕಾರಿ ಪ್ರೌಢಶಾಲೆ ಪಿಂಜಾರಡ್ಡ, ಅಗ್ರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಈ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸುರೇಶ್ ಗೌಡ PG ಅಂತ. ನಾವು ನಮ್ಮ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ನಮ್ಮ ಗ್ರಾಮದ ಎಲ್ಲಾ ಯುವಕರು, ತಂದೆ ತಾಯಂದಿರು ಮತ್ತು ಊರಿನ ಹಿರಿಯರು ಇದರಲ್ಲಿ ಅತ್ಯಂತ ಖುಷಿಯಿಂದ ಪಾಲ್ಗೊಂಡು ಈ ಒಂದು ಉತ್ಸವವನ್ನ ಆಚರಣೆ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಗ್ರಾಮದ ಮಂಜುನಾಥ್ ಅಂತಕ್ಕಂಥ ಒಬ್ಬ ಯುವಕರು ನಮ್ಮ ಶಾಲೆಗೆ 50,000 ರೂಪಾಯಿ ವೆಚ್ಚದಲ್ಲಿ 2 ಡಕ್ಗಳನ್ನ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕ ಆಂಪ್ಲಿಫೈಯರ್ ಸ್ಪೀಕರ್ಗಳನ್ನ ಜೊತೆಗೆ 2 ಪೆಂಡಾಲ್ಗಳನ್ನ ನೀಡಿದ್ದಾರೆ. ಖಂಡಿತವಾಗಲೂ ಅವರ ಕೊಟ್ಟಿರ್ತಕ್ಕಂಥ ದಾನ ಇನ್ನೂ ಹೆಚ್ಚಿಗೆ ಆಗಲಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀವಿ. ಇದರಿಂದ ನಮ್ಮ ಶಾಲೆಗೆ ಮಕ್ಕಳಿಗೆ ಉಪಯೋಗ ಆಗಿದೆ ಮತ್ತು ಮುಂದೆ ಬರ್ತಕ್ಕಂಥ ಮಕ್ಕಳಿಗೂ ಕೂಡ ಇದರಿಂದ ಉಪಯೋಗ ಆಗ್ತದೆ ಅಂತಕ್ಕಂಥದ್ದು ನಮ್ಮ ವಿಶ್ವಾಸ ಇದೆ. ಇಂಥ ದೇಣಿಗೆಯನ್ನು ನೀಡ್ತಕ್ಕಂಥ ಜನ ನಮ್ಮ ಗ್ರಾಮದಲ್ಲಿ ಬಹಳಷ್ಟು ಜನರಿದ್ದಾರೆ. ಮುಂದಿನ ದಿನದಲ್ಲಿ ಅವರು ಕೂಡ ನಮ್ಮ ಶಾಲೆಗೆ ದಾನವನ್ನು ನೀಡಿ ನಮ್ಮ ಶಾಲೆ ಬೆಳವಣಿಗೆಯಲ್ಲಿ ಅವರ ಒಂದು ಪಾತ್ರ ಇರಬೇಕು ಅಂತಕ್ಕಂಥದ್ದನ್ನ ನಾನು ನಮ್ಮ ಗ್ರಾಮದ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಖಂಡಿತವಾಗ್ಲೂ ಒಳ್ಳೆ ಮನಸ್ಸಿದೆ ನಮ್ಮ ಜನರಿಗೆ, ನಮ್ಮ ಗ್ರಾಮದ ಜನರಿಗೆ. ಅವರೆಲ್ಲರೂ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ಕೈ ಜೋಡಿಸ್ತಾರೆ ಅಂತಕ್ಕಂಥ ವಿಶ್ವಾಸವನ್ನ ನಾವು ಹೊಂದಿದ್ದೀವಿ. ಧನ್ಯವಾದಗಳು. ನಮ್ಮ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಹೆಗ್ಗಾಳ್ ರಾಮಣ್ಣ ಅವರು, ಸಣ್ಣ ದುರ್ಗಜ್ಜ ಅವರು, ಇನ್ನೊಬ್ಬ ಸಣ್ಣ ದುರ್ಗಜ್ಜ ಅವರು, ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವೆಂಕಟೇಶ್ ಅವರು, ರಮೇಶ್ ಅವರು ಹಾಗೂ ಮಾದೇವಜ್ಜನವರು ಮತ್ತು ಮಂಜುನಾಥ್ ಅವರೆಲ್ಲ ಭಾಗವಹಿಸಿದ್ರು. ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಸುರೇಶ್ ಅವರು ಕೂಡ ಭಾಗವಹಿಸಿದ್ರು. ಅವರು ಕೂಡ ನಮ್ಮ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮತ್ತು ಬೆಳವಣಿಗೆಯನ್ನು ಮಾಡಲಿಕ್ಕೆ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಬಾಲಕರಿಗೆ ಕೊರತೆ ಇರ್ತಕ್ಕಂಥ ಶೌಚಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಮಾರ್ಚ್ ತಿಂಗಳ ಒಳಗಾಗಿ ನಾವು ಕ್ರಮ ವಹಿಸ್ತೀವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ. ನಮ್ಮ ಗ್ರಾಮದ ಹಿರಿಯರ ಮತ್ತು ಮುಖಂಡರ, ಯುವಕರ ಹಾಗೂ ನಮ್ಮ ಜನರ ಒಂದು ಸಹಕಾರದಿಂದ, ಸಹಾಯದಿಂದ ನಾವು ಉತ್ತಮವಾಗಿರ್ತಕ್ಕಂಥ ಶಾಲೆಯನ್ನ ನಿರ್ಮಾಣ ಮಾಡಿದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ.